ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಈ ಕಥೆಯು ನನ್ನ ಗಂಡನ ಸಹೋದರನೊಂದಿಗೆ ನಾನು ಪ್ರೀತಿಯನ್ನು ಕಂಡುಕೊಂಡಾಗ ಮಾಯೆಯೊಳಗೆ ಬೀಸುತ್ತಿರುವ ಚಂಡಮಾರುತವನ್ನು ಪ್ರತಿಬಿಂಬಿಸುವ ಕಿಟಕಿಗಳ ವಿರುದ್ಧ ಮಳೆ ಸುರಿಯಿತು. ಆಕೆಯ ಪತಿ ರೋಹನ್ ನಿಧನರಾದರು. ಹಠಾತ್ ಅನಾರೋಗ್ಯವು ಅವರ ದೇಹವನ್ನು ಧ್ವಂಸಗೊಳಿಸಿತು. ಮಾಯಾ 28 ವರ್ಷದ ಮಹಿಳೆ, ಸುಂದರವಾದ ಮುಖ, ಮುದ್ದಾದ ನಗು, ಸ್ವರ್ಗದ ಬಾಗಿಲಂತೆ ತೊಡೆಗಳು ಮತ್ತು ದುಂಡಗಿನ ಆಕಾರದ ದೊಡ್ಡ ಎದೆ. ರೋಹನ್ನ ಕಿರಿಯ ಸಹೋದರ ವಿಕ್ರಮ್, ಮಾಯಾ ಜೀವನದಲ್ಲಿ ಅವಳಿಗೆ ಉಳಿದಿರುವ ಏಕೈಕ ವ್ಯಕ್ತಿ ಅವನು. ದಿನಗಳು ವಾರಗಳಾಗಿ ಮಾರ್ಪಟ್ಟವು. ಪ್ರತಿದಿನ ಮಾಯೆಗೆ ಒಂಟಿಯಾಗಿ ಮಲಗಲು ಹೋರಾಟ. ಯಾರೂ ಅವಳನ್ನು ಕಾಳಜಿ ವಹಿಸುವುದಿಲ್ಲ. ಅವಳು ದುಃಖಿತಳಾದಾಗ ಅವಳಿಗೆ ಮುತ್ತು ನೀಡಲು ಮತ್ತು ತಬ್ಬಿಕೊಳ್ಳಲು ಯಾರೂ ಇಲ್ಲ. ಅವಳ ಹತಾಶೆಯನ್ನು ಗ್ರಹಿಸಿದ ವಿಕ್ರಮ್ ಅವಳನ್ನು ಬೆಂಬಲಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಅವನು ಊಟವನ್ನು ತಂದು ಅವಳೊಂದಿಗೆ ಗಂಟೆಗಟ್ಟಲೆ ಕುಳಿತು ಅಪ್ಪುಗೆ ಮತ್ತು ಹಣೆಗೆ ಮುತ್ತು ನೀಡುತ್ತಾನೆ. ಅದು ಅವರಿಗೆ ಸಂತೋಷವನ್ನುಂಟು ಮಾಡಿತು. ಅದು ಸಾಂತ್ವನ ಮತ್ತು ಸಂಕಟವನ್ನುಂಟು ಮಾಡಿತು. ಒಂದು ಸಂಜೆ ಸೂರ್ಯಾಸ್ತವನ್ನು ನೋಡುತ್ತಿರುವಾಗ ಮಾಯಾ ಅವರ ತುಟಿಗಳನ್ನು ಮುಗುಳ್ನಕ್ಕೂ ಮುಟ್ಟಿತು. ರೋಹನ್ ಈ ದಿನದ ಸಮಯವನ್ನು ಪ್ರೀತಿಸುತ್ತಿದ್ದರು. ಅವಳು ಗೊಣಗಿದಳು. ಜಗತ್ತು ದಿನದ ತೊಂದರೆಗಳನ್ನು ತೊಳೆಯುತ್ತಿದೆ ಎಂದು ಅವರು ಹೇಳುತ್ತಿದ್ದರು. ಅವಳ ಹಠಾತ್ ಲವಲವಿಕೆಯಿಂದ ಒಳ್ಳೆಯವನಾದ ವಿಕ್ರಮ್ ಅವಳ ಕೈಯನ್ನು ನಿಧಾನವಾಗಿ ಹಿಡಿದು ಮುತ್ತಿಟ್ಟನು. ನೀವು ನನ್ನೊಂದಿಗೆ ಸ್ವಲ್ಪ ತೃಪ್ತಿ ಮತ್ತು ಸುಖವನ್ನು ಕಂಡುಕೊಂಡಿದ್ದೀರಿ ಎಂದು ತಿಳಿದರೆ ಅವನು ಸಂತೋಷಪಡುತ್ತಾನೆ ಎಂದು ಅವನು ಮೃದುವಾಗಿ ಹೇಳಿದನು. ಮಾಯಾ ತನಗಿದ್ದ ಎಲ್ಲ ಕಾಮ ಮತ್ತು ಪ್ರೀತಿಯಿಂದ ಅವನನ್ನು ನೋಡಿದಳು. ನಿಜವಾಗಿಯೂ ಮೊದಲ ಬಾರಿಗೆ ವಿಕ್ರಮನನ್ನು ಆ ನಿಕಟ ಅಪ್ಪುಗೆಯಿಂದ ನೋಡಿದಳು. ಅವನ ಕೈಯಲ್ಲಿದ್ದ ಸೌಮ್ಯವಾದ ಶಕ್ತಿಯು ಅವಳ ಸೊಂಟವನ್ನು ಸುತ್ತುವರೆದಿತ್ತು. ಅವಳ ಹೂವು ಅರಳಿತು, ಹೂವು ಒದ್ದೆಯಾಯಿತು. ಅವಳು ಅರಿತುಕೊಂಡಳು. ಅವರ ಸ್ಪರ್ಶದಲ್ಲಿ ಬಂಧುತ್ವದ ಕರ್ತವ್ಯವನ್ನು ಮೀರಿದ ಕಾಳಜಿ, ಕಾಮವಿತ್ತು. ಮುಂದಿನ ವಾರಗಳಲ್ಲಿ ಅವರ ಸಂಪರ್ಕವೂ ಗಾಢವಾಯಿತು. ವಿಕ್ರಮ್ ಅವರ ಶಾಂತ ಶಕ್ತಿ ಮತ್ತು ಅಚಲ ಬೆಂಬಲದೊಂದಿಗೆ ಅವಳನ್ನು ಮಾನಸಿಕವಾಗಿ ಬೆಂಬಲಿಸಲು ಅವನು ಪ್ರತಿದಿನ ಅವಳನ್ನು ತಬ್ಬಿಕೊಳ್ಳಲು ಮತ್ತು ಚುಂಬಿಸಲು ಪ್ರಾರಂಭಿಸಿದನು. ತಬ್ಬಿಕೊಂಡ ನಂತರ ಇಬ್ಬರೂ ಚೆನ್ನಾಗಿ ಅನುಭವಿಸುತ್ತಿದ್ದರು. ಅವನು ಅವಳನ್ನು ಬಿಗಿಯಾಗಿ ತಬ್ಬಿಕೊಂಡಾಗಲೆಲ್ಲ ಅವಳ ಹೂವು ಅರಳುತ್ತಿತ್ತು. ಅವರು ಅದನ್ನು ಮತ್ತೆ ಮತ್ತೆ ಮಾಡುತ್ತಾರೆ. ಮುಂದೆ ಹೋಗುತ್ತಾ ಅವನು ರೋಹನ್ನ ಅವಳ ನೆನಪುಗಳನ್ನು ತಾಳ್ಮೆಯಿಂದ ಆಲಿಸಿದನು. ರೋಹನ್ನೊಂದಿಗಿನ ಅವಳ ನೆನಪುಗಳನ್ನು ಎಂದಿಗೂ ಹೇಳಲಿಲ್ಲ. ಸರಳವಾಗಿ ಅರ್ಥಮಾಡಿಕೊಂಡನು. ಅವನು ಅವಳ ಪಕ್ಕದಲ್ಲಿ ಕುಳಿತು ಅವಳಿಗೆ ಒಳ್ಳೆಯದಾಗುವವರೆಗೆ ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಅವಳಿಗೆ ಅವನು ಇದ್ದಾನೆ ಎಂಬ ಭಾವನೆಯಿಂದ ಅವಳಿಗೆ ಮುತ್ತಿಕ್ಕಿದನು. ಅವಳ ಹೂವು ತೊಟ್ಟಿಕ್ಕುತ್ತಿತ್ತು. ಅವನ ಉಪಸ್ಥಿತಿಯು ಒಂದು ಸಾಂತ್ವನದ ಭಾರವಾಗಿತ್ತು. ಅವಳ ದುಃಖವನ್ನು ಅನುಭವಿಸದೆ ನಿಧಾನವಾಗಿ ಅವಳಿಗೆ ಮಾರ್ಗದರ್ಶನ ನೀಡುತ್ತಾನೆ. ಒಂದು ದಿನ ಮಧ್ಯಾಹ್ನ ಇಬ್ಬರೂ ತಮ್ಮ ಹಿಂದಿನ ಕೆಲವು ನೆನಪುಗಳನ್ನು ಹಂಚಿಕೊಂಡರು. ಮಾಯಾ ವಿಕ್ರಮ್ನ ಕಡೆಗೆ ಕಾಮ ಮತ್ತು ಪ್ರೀತಿಯ ಉಲ್ಬಣವನ್ನು ಅನುಭವಿಸಿದಳು. ರೋಹನ್ನ ಮರಣದ ನಂತರ ಅವಳು ನಿಜವಾಗಿಯೂ ಪ್ರೀತಿಸುತ್ತಿರುವುದು ಅದೇ ಮೊದಲ ಬಾರಿಗೆ. ವಿಕ್ರಮ್ ಅವಳನ್ನು ನೋಡುತ್ತಿದ್ದ. ಅವನು ಅವಳನ್ನು ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರೀತಿಸಿದನು. ಅವನು ಯಾವಾಗಲೂ ಮಾಯಾ, ಅವಳ ಸೌಂದರ್ಯ, ಅವಳ ದೇಹ, ಅವಳ ತೊಡೆಯ ಮತ್ತು ಅವಳು ಸರಳವಾದ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಸಾಮರ್ಥ್ಯವನ್ನು ಮೆಚ್ಚಿಕೊಂಡನು. ಆದರೆ ಈಗ ಅವನು ಅವಳ ದುರ್ಬಲತೆ, ಅವಳ ಕಚ್ಚಾ ವಸ್ತುಗಳು, ಅವಳ ಫಿಲ್ಟರ್ ಮಾಡದ ಆವೃತ್ತಿ, ಅವಳ ಕಲ್ಪನೆಗಳು ಮತ್ತು ಅವನ ಹೃದಯವು ಅವಳಿಗಾಗಿ ಬಡಿಯಲು ನೋಡಿದನು. ಅವನು ತನ್ನ ಭಾವನೆಗಳನ್ನು ತಾತ್ಕಾಲಿಕವಾಗಿ ಒಪ್ಪಿಕೊಂಡನು. ಅವಳ ಪ್ರತಿಕ್ರಿಯೆಯ ಬಗ್ಗೆ ಖಚಿತವಾಗಿಲ್ಲ. ಮಾಯಾ, ಇದು ಸೂಕ್ತವಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಿನ್ನ ನಗು, ನಿಮ್ಮ ಕಾಮ, ನಿಮ್ಮ ಎದೆ, ನಿಮ್ಮ ತೊಡೆಗಳು ಮತ್ತು ನಿಮ್ಮ ಬಗ್ಗೆ ಎಲ್ಲವನ್ನೂ. ನನ್ನ ಬಗ್ಗೆ ನಿನಗೆ ಏನನಿಸುತ್ತದೆ ಮತ್ತು ರೋಹನ್ನ ಸ್ಥಾನದಲ್ಲಿ ನಾನು ಇರಲು ಸಾಧ್ಯವಿಲ್ಲ ಎಂದು ನಿಮಗೆ ತಿಳಿದಿದೆ. ಆದರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದನ್ನು ನಾನು ನಿರಾಕರಿಸಲಾರೆ. ನನಗೆ ನೀನು ಬೇಕು ಎಂದು ಅವನು ಹೇಳಿದನು. ವಿಕ್ರಮ್ ತನ್ನ ಒಂಟಿತನಕ್ಕೆ ಪರಿಹಾರವನ್ನು ನೀಡಬಹುದು ಮತ್ತು ಎಲ್ಲವನ್ನೂ ಪೂರೈಸಬಹುದು ಎಂದು ಮಾಯಾ ಯೋಚಿಸುತ್ತಿದ್ದಳು. ಅವಳು ವಿಕ್ರಮನನ್ನು ತುಂಬಾ ಬಯಸಿದ್ದಳು, ಆದರೆ ಅವನು ತನ್ನನ್ನು ತಪ್ಪಾಗಿ ತೆಗೆದುಕೊಳ್ಳುತ್ತಾನೆ ಎಂದು ಅವಳು ಯೋಚಿಸುತ್ತಿದ್ದಳು. ಆದರೂ ವಿಕ್ರಮನನ್ನು ನೋಡುತ್ತಾ ಅವನ ಕಣ್ಣುಗಳಲ್ಲಿ ಅವನ ಕಾಮವು ಸ್ಪಷ್ಟವಾಯಿತು. ನನಗೆ ಏನು ಹೇಳಬೇಕೋ ತೋಚುತ್ತಿಲ್ಲ. ಮಾಯಾ ಪಿಸುಗುಟ್ಟಿದಳು. ಅವಳ ಧ್ವನಿ ನಡುಗುತ್ತಿತ್ತು.
ಏನೂ ಹೇಳುವ ಅಗತ್ಯವಿಲ್ಲ, ವಿಕ್ರಮ್ ಮೃದುವಾಗಿ ಉತ್ತರಿಸಿದ. ಸುಮ್ಮನೆ ಅನುಭವಿಸಿ. ಇಬ್ಬರೂ ಒಟ್ಟಿಗೆ ಮಲಗಲು ಪ್ರಾರಂಭಿಸಿದರು. ಅವಳು ಈಗಾಗಲೇ ಕೆಳಗೆ ಹೂವು ಅರಳುತ್ತಿರುವಂತೆ ಭಾವಿಸುತ್ತಿದ್ದಳು. ಇಬ್ಬರೂ ಒಳ್ಳೆಯ ಸಮಯವನ್ನು ಕಳೆದರು. ಸಂತೃಪ್ತಿಯ ಭಾವನೆ, ಶಾಂತ ಸಂತೋಷವನ್ನು ಅವಳು ತಿಂಗಳುಗಳಿಂದ ಅನುಭವಿಸಲಿಲ್ಲ. ವಿಕ್ರಮ್ ಅವಳಿಗೆ ದೃಢವಾಗಿ ಮತ್ತು ಸಂತೋಷವಾಗಿರಲು ಜೀವನವನ್ನು ನೀಡುತ್ತಿದ್ದನು, ಮತ್ತೆ ಪ್ರೀತಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುವ ಅವಕಾಶವನ್ನು ನೀಡುತ್ತಿದ್ದನು. ಅವರು ಉದ್ಯಾನವನದಲ್ಲಿ ನಡೆಯುತ್ತಾ ಕತೆಗಳು, ಕನಸುಗಳು ಮತ್ತು ಭಯಗಳನ್ನು ಹಂಚಿಕೊಳ್ಳುತ್ತಾ ದೀರ್ಘ ಸಂಜೆಗಳನ್ನು ಕಳೆದರು. ವಿಕ್ರಮ್ ತಾಳ್ಮೆಯಿಂದ ಕೇಳುಗನಾಗಿದ್ದನು, ಸಾಂತ್ವನವನ್ನು ನೀಡುತ್ತಾ ಪ್ರೋತ್ಸಾಹಿಸುತ್ತಿದ್ದನು. ಅವಳ ಸರಳ ಸಂತೋಷಗಳ ಹೂವಿನಲ್ಲಿರುವ ಸಂತೋಷವನ್ನು ಮರುಶೋಧಿಸಲು ಅವನು ಅವಳಿಗೆ ಸಹಾಯ ಮಾಡಿದನು. ಮಾಯಾ ವಿಕ್ರಮ್ನ ಜೀವನದಲ್ಲಿ ಮತ್ತೆ ಚೈತನ್ಯವನ್ನು ತಂದಳು. ಅವನು ತನ್ನ ಸಹೋದರನ ಬಂಧನದಿಂದ ಹೊರಬರಬೇಕು ಮತ್ತು ಅವನು ತನ್ನೊಂದಿಗೆ ಇರುವಾಗ ಅವನ ಮನಸ್ಸಿನಲ್ಲಿ ಏನನ್ನೂ ಹೊಂದಿರಬಾರದು ಎಂದು ಅವಳು ಬಯಸಿದ್ದಳು. ಅವನ ಶಾಂತ ಸೊಂಟದ ಕೆಳಗೆ ಬಲವನ್ನು ಅವಳು ನೋಡಿದಳು. ಅವನು ಅವಳು ಬಯಸಿದ ಮನುಷ್ಯನಾಗಲು ಸಮರ್ಥನಾಗಿದ್ದನು. ಅವಳ ಎಲ್ಲಾ ಅಗತ್ಯಗಳನ್ನು ಪೂರೈಸುತ್ತಾನೆ. ದಿನವೂ ಅರಳುವ ಅವಳ ಹೂವನ್ನು ಅವನು ನೋಡಿಕೊಂಡನು, ಅದನ್ನು ಹಣ್ಣಾಗಿಸಿದನು. ಅವನು ಅವಳ ಎದೆಯ ಮೇಲೆ ಮಲಗುತ್ತಿದ್ದನು. ಪ್ರತಿದಿನ ಪರಸ್ಪರ ಸಹವಾಸವನ್ನು ಆನಂದಿಸುವ ಒಂದು ಸುಂದರವಾದ ದಿನವಾಗಿತ್ತು. ಅವರ ವಿವಾಹವು ಶಾಂತವಾದ ಸಂಬಂಧವಾಗಿತ್ತು, ನಷ್ಟದ ನೆರಳಿನ ನಡುವೆ ಜೀವನದ ಸಂಭ್ರಮವಾಗಿತ್ತು. ಇದು ರೋಹನ್ ಅವರನ್ನು ಬದಲಿಸುವ ಬಗ್ಗೆ ಅಲ್ಲ, ಆದರೆ ಮತ್ತೆ ಸಂತೋಷವನ್ನು ಕಂಡುಕೊಳ್ಳುವ ಮೂಲಕ ಅವರ ಸ್ಮರಣೆಯನ್ನು ಗೌರವಿಸುವುದು. ವಿಕ್ರಮ್ ಮತ್ತು ಮಾಯಾ ವರ್ತಮಾನವನ್ನು ಪಾಲಿಸಲು ಕಲಿತರು. ಸಣ್ಣ ಕ್ಷಣಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಹಂಚಿದ ಚಹಾದ ಕಪ್, ಕದ್ದ ಮುತ್ತು, ಅವರ ಮುಖದ ಮೇಲೆ ಸೂರ್ಯನ ಬೆಳಕು. ಅವರು ರೋಹನ್ ಅವರ ಸ್ಮರಣೆಯನ್ನು ತಮ್ಮೊಂದಿಗೆ ಹೊತ್ತೊಯ್ದರು, ಹೊರೆಯಾಗಿ ಅಲ್ಲ, ಆದರೆ ಜೀವನದ ಅಮೂಲ್ಯತೆಯನ್ನು ಮತ್ತು ಅದರ ಎಲ್ಲಾ ರೂಪಗಳಲ್ಲಿ ಪ್ರೀತಿಯ ನಿರಂತರ ಶಕ್ತಿಯ ಜ್ಞಾಪನೆಯಾಗಿ. ಜೀವನ ಯಾವಾಗಲೂ ಸುಲಭವಾಗಿರಲಿಲ್ಲ. ಕೆಲವೊಮ್ಮೆ ದುಃಖವು ಅವರನ್ನು ಕಬಳಿಸುವ ಬೆದರಿಕೆ ಹಾಕಿತು, ಆದರೆ ಅವರು ಅದನ್ನು ಒಟ್ಟಿಗೆ ಎದುರಿಸಿದರು. ಅವರ ಪ್ರೀತಿಯು ಕತ್ತಲೆಯಲ್ಲಿ ಭರವಸೆಯ ದಾರಿದೀಪವಾಗಿದೆ. ಅವರು ತಮ್ಮ ಜೀವನಕ್ಕೆ ಹೊಸ ಲಯವನ್ನು ಕಂಡುಕೊಂಡರು. ನಷ್ಟದಿಂದ ಹುಟ್ಟಿದ ಪ್ರೀತಿ ಮಾನವ ಚೈತನ್ಯದ ಸ್ಥಿತಿಸ್ಥಾಪಕತ್ವ ಮತ್ತು ಗುಣಪಡಿಸಲು ಮತ್ತು ರೂಪಾಂತರಗೊಳ್ಳಲು ಪ್ರೀತಿಯ ನಿರಂತರ ಶಕ್ತಿಗೆ ಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.